ಮತ್ತು ಸಮಾಧಾನ ಎಲ್ಲಿ ಹೋಯಿತು, ಆಧುನಿಕ ಜೀವನ ಶೈಲಿ ಬಂತು, ನಮ್ಮ ನಗುವೆ ಮರೆತು ಹೋಯಿತು ಅಂತ ಹೇಳಿ. ಹೀಗಿರುವಂತ ಸಂದರ್ಭದೊಳಗೆ ಇವತ್ತ ಒತ್ತಡದ ಜೀವನದೊಳಗೆ ನಮ್ಮ ನಗುವನ್ನ ಮರಿತಾ ಇರುವಂತ ಸಂದರ್ಭದಲ್ಲಿ ಹಾಸ್ಯಕೂಟದ ಮುಖಾಂತರ ನಮ್ಮೆಲ್ಲರ ಮುಖದಲ್ಲಿ ನಗಿಯನ್ನು ಉಕ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಗುಣೇನಟಿ ಮಧುಕರ್ ಅವರಿಗೆ ಮತ್ತು ಹಾಸ್ಯಕೂಟದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ, ನೋಡ್ರಿ ಇವತ್ತ ವಿದ್ಯಾರ್ಥಿ ಜೀವನದೊಳಗ ಅತ್ಯಂತ ಪ್ರಮುಖ ಘಟ್ಟ ಅಂತಂದ್ರೆ SSLC ಪರೀಕ್ಷೆ. ಮೊನ್ನೆ SSLC ಪರೀಕ್ಷೆ ಆಯ್ತು, PUC ಪರೀಕ್ಷೆ ಆಯ್ತು, ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಬಹಳಷ್ಟು ಮಂದಿ ಗಮನ ಹರಿಸಿರ್ಬೋದು. ಎಲ್ಲ PUC ಇರ್ಬೋದು, SSLC ಇರ್ಬೋದು, ಟಾಪ್ ಲಿಸ್ಟ್ ಒಳಗೆ ಎಲ್ಲ ಹುಡುಗಿಯರ ಅದಾರ, ಬಾಲಕಿಯರೇ ಅದಾರ. 10 ರ್ಯಾಂಕ್ ಲಿಸ್ಟ್ ಒಳಗೂ ಎಲ್ಲ ಹುಡುಗಿಯರ ಅದಾರ, ಒಬ್ಬ ಹುಡುಗನು ಇಲ್ಲ. ಇರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ, ಒಬ್ಬರು ಬಾಲಕರು ಇಲ್ಲೊಬ್ರು ಇರ್ತಾರ, ಆದ್ರೂ 10 ರ್ಯಾಂಕ್ ಲಿಸ್ಟ್ಗಳು ಹುಡುಗಿಯರೇ ಅದಾರ. ಅವತ್ತು ಮನೆಯ ಪೇಪರ್ದೊಳಗೆ ಬಂತು ಹೆಡ್ಲೈನ್ ಏನು ಅಂತಂದ್ರೆ, ಈ ಸಾರಿಯ PUC ಪರೀಕ್ಷೆಯಲ್ಲಿ ಬಾಲಕಿಯರ ಮೇಲುಗೈ, SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಬಾಲಕಿಯರ ಮೇಲುಗೈ. ನನಗೊಂದು ಡೌಟ್ ಬರಾಕತ್ತೆ, 12 ತಿಂಗಳು ಬದಲಾಗ ಪುಸ್ತಕ ಹಿಡ್ಕೊಂಡು ಟ್ಯೂಷನ್ ಕೋಚಿಂಗ್ ಅಂತ ಹೋಗುವಂತ ಹುಡುಗರು ಏನು ಮಾಡ್ತಾರ ಅಂತ ನನಗೆ ಸಂಶಯ ಬರಾಕತ್ತೆ. ಅದಕ್ಕೆ ನಾವು ಒಬ್ಬರಿಗೆ ಸರ್ಗೆ ಕೇಳಿದ್ವಿ ಹಿಂಗ್ಯಾಕಂತ ಹೇಳಿ. ಆ ಸರ್ ಹೇಳಿದ್ರು ಏನಂತಂದ್ರ, ಹೊಸಳ್ಳಿ SSLC PUC ಪರೀಕ್ಷೆಯಲ್ಲಿ ಯಾವಾಗಲೂ ಬಾಲಕಿಯರೇ ಮುಂದೆ, SSLC PUC ಪರೀಕ್ಷೆಯಲ್ಲಿ ಯಾವಾಗಲೂ ಬಾಲಕಿಯರೇ ಮುಂದೆ, ಏಕೆಂದರೆ ನಮ್ಮ ಬಾಲಕರು ಅವರ ಹಿಂದೆ. ಹಿಂಗಿರುವಂತ ಸಂದರ್ಭದೊಳಗ ಒಬ್ಬ ಹುಡುಗಿ 625 ಒಂದು ರ್ಯಾಂಕ್ ಬಂದಿದ್ಲು. ನಮ್ಮ ಹುಡುಗರು ರ್ಯಾಂಕ್ ಅಲ್ಲ, ಡಿಸ್ಟಿಂಕ್ಷನ್ ಅಲ್ಲ, ಪಾಸ್ ಆಗುವುದನ್ನ ಕಷ್ಟ ಆಗಿಬಿಟ್ಟಿತ್ತು. ಆ ಹುಡುಗ ಫೇಲ್ ಆಗಿಬಿಟ್ಟಿದ್ದ, ಅವ ಇದ್ದ, ಹುಡುಗಿರು ಇದ್ದು. ರಿಪೋರ್ಟರ್ ಇದ್ರು, ರಿಪೋರ್ಟ್ ಮಾಡ್ಬೇಕಂತ ಹೇಳಿ ಆ ರ್ಯಾಂಕ್ ಒಂದು ಹುಡುಗಿಗೆ ಕೇಳಕತ್ತಿದ್ರು, ಯವ್ವ ನಿನ್ನ ಸಕ್ಸಸ್ಸಿಗೆ ಕಾರಣ ಏನು ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಆ ಹುಡುಗಿ ಹೇಳಕತ್ತಿದ್ರು, ಭಾಳ ಚಂದ ಹೇಳಿದ್ರಿ. ಏನು ಅಂತಂದ್ರ, ನೋಡ್ರಿ ಸರ, ಪರೀಕ್ಷೆ ಬಂತು ಅಂತಂದ್ರ ನಾವು ಹೆಂಗ್ ಹುಡುಗರು ವಾಟ್ಸಪ್ ಮುಟ್ಟಂಗಿಲ್ಲ, ಫೇಸ್ಬುಕ್ ಮುಟ್ಟಂಗಿಲ್ಲ, ಇನ್ಸ್ಟಾಗ್ರಾಮ್ ಮುಟ್ಟಂಗಿಲ್ಲ, ಟೋಟಲ್ ಮೊಬೈಲ್ ಮುಟ್ಟಂಗಿಲ್ಲ, ಪುಸ್ತಕ ಬಿಟ್ಟು ಬೇರೆ ಏನೂ ಮುಟ್ಟಂಗಿಲ್ಲ ಅಂತಂದಂಗೆ. ಖರೇನೆ ಆ ರೀತಿ ಅಭ್ಯಾಸ ಮಾಡಿದಾಗ ರ್ಯಾಂಕ್ ಬಂದಿರ್ತಾಳೆ. ಬಾಜು ಫೇಲ್ ಆಗಿ ಹುಡುಗಿದ್ದ, ಆ ಹುಡುಗರು ಕೇಳಿದ್ರವ್ರು, ಅವ ಏನ್ ಹೇಳ್ಬೇಕ, ನಾವು ಪುಸ್ತಕನ ಮುಟ್ಟಂಗಿಲ್ರಿ ಅಂತ. ಹೀಗಿದ್ದಾಗ PUC ಎಕ್ಸಾಮ್ದಾಗ ಓದೇ ಇಲ್ಲ ಹುಡುಗ, ಎಕ್ಸಾಮ್ಗೆ ಹೋಗ್ಯಾನ. ಹುಡುಗರು ಏನ್ ಹೇಳ್ಬಿಟ್ಟಾರು, ಓದೇ ಇಲ್ಲೇ ಹೆಂಗ್ ಮಾಡೋದು ಅಂತ ಕೇಳಿದ್ರು. ಏನಿಲ್ಲ, ಒಂದು ಇಂಪಾರ್ಟೆಂಟ್ ಕ್ವಶನ್ ಕಾಪಿ ಹೋಗಿದ್ದು, ಪಾಸ್ ಆದ್ರೆ ಸಾಕು ಅಂತ ಹೇಳಿ ಹೋದಿವ. ಆದ್ರೆ ಅಲ್ಲಿ ಹೋದಾಗ ನಾವು ಓದಿದಂತ ಏನು ಕಾಪಿ ಒಯ್ದಿದ್ದ ಪ್ರಶ್ನೆನ ಬಂದಿಲ್ಲ. ಅದಕ್ಕೆ ಒಂದು ಅನುಭವ ಇತ್ತು, ಪ್ರೀತಿ ಮಾಡುವ ತಪ್ಪೇನಿಲ್ಲ ಅಂತ ಹೇಳಿ. ಅದನ್ನ ಈ ಸಂದರ್ಭದೊಳಗೆ ಹಾಡಿದ್ರೆ ಹೆಂಗಿರ್ತದೆ? ಆ ಹುಡುಗ ಹೇಳತ್ತ, ಕಾಪಿ ಮಾಡು ತಪ್ಪೇನಿಲ್ಲ ಅಂತ ಫ್ರೆಂಡ್ಸು ಹೇಳ್ತಾರಲ್ಲ, ಕಾಪಿ ಮಾಡು ತಪ್ಪೇನಿಲ್ಲ ಅಂತ ಫ್ರೆಂಡ್ಸು ಹೇಳ್ತಾರಲ್ಲ, ಯಾರ ಮಾತು ಕೇಳಿ ಕಾಪಿ ಮಾಡಿದೆ, ಫ್ರೆಂಡ್ಸು ಮಾತ ಕೇಳಿ ಕಾಪಿ ಮಾಡಿದೆ, ಅಂದುಕೊಂಡ ಕ್ವಶನ್ಸೇ ಇಲ್ಲ, ಕಾಪಿ ತಂದು ವೇಸ್ಟ್ ಆಯಿತಲ್ಲ, ಲಾಲಿ ಲಾಲಿ ತಲೆಯಲ್ಲ ಖಾಲಿ, ಲಾಲಿ ಲಾಲಿ ನಾನು ಒಬ್ಬ ಪೋಲಿ, ಕಾಪಿ ಮಾಡು ತಪ್ಪೇನಿಲ್ಲ. ಹಿಂಗಿದ್ದಾಗ ನಾಳೆ ಎಕ್ಸಾಮ್ದೊಳಗ ಡೆಸ್ಕಿಗೆ ನಂಬರ್ ಹಾಕ್ತಾರ ಅಂತ ಹೇಳಿ ಹುಡುಗ ಸ್ವಲ್ಪ ಗದ್ದಲ ಮಾಡಿಬಿಟ್ಟಿದ್ರಿ. ನನ್ನ ನಂಬರ್ ಎಲ್ಲಿ ಬರ್ತದ ಅಂತ ಹೇಳಿ ಡೆಸ್ಕ್ ಮ್ಯಾಗ ಗಾಡಿ ಮ್ಯಾಗ ಒಂದಷ್ಟು ಆನ್ಸರ್ ಬರೆದು ಬಂದಿದ್ದ. ಅದು ಸ್ವಲ್ಪ ಎದುರುವಾಗಿತ್ರಿ. ಮತ್ತೆ ಹೇಳಕತ್ತ, ನೀವು ಡೆಸ್ಕಿನ ಮೇಲೆ ಬರೆದಿದ್ದೆ, ಗೋಡೆಯ ಮೇಲೂ ಗೀಚಿದ್ದೆ, ನಂಬರು ಹಾಕೋ